सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं द्रहजमहममेयं ध्येयमाम्नायगेयं सदजमसदजेयं श्रीसहजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमहसा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मे जडमतिरपि जन्तुर्जायते प्राज्ञमूलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः सन्न्याय रत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरु मम श्रीमदानन्दतीर्थार्य सन्मनः सरसे भुवे अनुव्याख्यानगलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 150ನೇ ಸುಧಾಮೂಲ ಕುತಸ್ತದಯುಕ್ತಂ ಇತ್ಯತ ಆಹ ಮಾತ್ರೇತಿ. ಈಗ ಸುಖ ಅಂದ್ರೆ ಏನಂತ ಹೇಳಿದ್ರು? ದುಃಖ ಅಭಾವ ಅಂತ ಹೇಳಿದ್ರು. ದುಃಖ ಆಗಿಲ್ಲ ಅಂದ್ರೆ ಸುಖ ಅಂತ ಅರ್ಥ. ದುಃಖದ ಇಲ್ಲದೆ ಇರುವಂತಹ ಅವಸ್ಥೆ ಅದೇ ಸುಖ ಅಂತ ಹೇಳಿದ್ರು. ಅದೇ ತಪ್ಪು. ಯಾಕೆ? ಮಾತ್ರ ಭೋಗಾತಿರೇಕೇಣ ಸುಖಾಧಿಕ್ಯಸ್ಯ ದರ್ಶನಾತ್. ಮಾತ್ರ ಅಂತ ಬಂತು. ನಾವು ಭಗವದ್ಗೀತೆಯಲ್ಲೂ ಕೇಳ್ತೀವಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತೆಲ್ಲ ಕೇಳ್ತೀವಿ. ಮಾತ್ರ ಅನ್ನೋ ಶಬ್ದ ಅಲ್ಲೂ ಬರುತ್ತೆ. ಇಲ್ಲಿ ಮಾತ್ರ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಬಿಡಿಸಿದ್ದಾರೆ? ಮೀ ಅಂತೇತಿ ಮಾತ್ರ. ಯಾವುದನ್ನ ನಾವು ತಿಳ್ಕೊಳ್ತೀವೋ ಅದು ಮಾತ್ರ. ಮಾತ್ರೆ ಅಂತ ಕರಿತೀವಿ, ಆ ಮಾತ್ರೆ ಬೇರೆ. ಔಷಧ ಆಯ್ತು. ಇಲ್ಲಿ ಮಾತ್ರ ಅಂದ್ರೆ ಮೀಯಂತೆ ಜ್ಞಾಯಂತೆ ಯಾವುದು ತಿಳಿಯಲ್ಪಡುತ್ತಾವೋ ಅದನ್ನ ಮಾತ್ರ ಅಂತ ಕರೀತಾರೆ. ಯಾವುದು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇದೆಲ್ಲ ನಮಗ್ ಗೊತ್ತಾಗತ್ತೆ. ಅದನ್ನ ಮಾತ್ರ ಅಂತ ಕರೀತಾರೆ. ಶಬ್ದ ಕಿವಿಯಿಂದ ಕೇಳ್ತೀವಿ, ಕಣ್ಣಿನಿಂದ ರೂಪ ನೋಡ್ತೀವಿ, ನಾಲಿಗೆಯಿಂದ ರಸ ಗ್ರಹಣ ಮಾಡ್ತೀವಿ, ಗಂಧವನ್ನ ಘ್ರಾಣೇಂದ್ರಿಯದಿಂದ ಗ್ರಹಣ ಮಾಡ್ತೀವಿ. ಇನ್ನು ಸ್ಪರ್ಶ ಅಂದ್ರೆ ತ್ವಗೇಂದ್ರಿಯದಿಂದ, ಚರ್ಮೇಂದ್ರಿಯ ಅಂತ ಏನ್ ಕರಿತೀವಿ, ಅದರಿಂದ ಗ್ರಹಣ ಮಾಡ್ತೀವಿ. ಹಾಗಾದ್ರೆ ಎಲ್ಲ ಒಂದೊಂದು ಇಂದ್ರಿಯದಿಂದ ಗೊತ್ತಾಗ್ತಾ ಇದೆ. ಅದರ ಜ್ಞಾನ ಎಲ್ಲ ಬರ್ತಾ ಇದೆ. ಶಬ್ದ ಜ್ಞಾನ ಇದೆ, ರಸ ಜ್ಞಾನ ಇದೆ. ಈ ಎಲ್ಲ ಜ್ಞಾನ ಬರೋದ್ರಿಂದ ಮಾತ್ರ ಅಂದ್ರೆ ವಿಷಯಗಳನ್ನ ಕರೀತಾರೆ. ವಿಷಯ ಪದಾರ್ಥ ಅಂತ ಅರ್ಥ. ಇದರ ಭೋಗ ಮಾಡೋದು ಅಂತ ಹೇಳ್ತಾ ಇರ್ತಾರಲ್ಲ, ಲೌಕಿಕ ವಿಷಯಗಳಲ್ಲಿ ಜಾಸ್ತಿ ಭೋಗ ಬೇಡ, ಲೌಕಿಕ ಭೋಗ ಬೇಡ ಅಂತ. ಏನರ್ಥ? ಭೋಗ ಅಂದ್ರೆ ಅನುಭವ ಅಂತ ಅರ್ಥ, ಸಾಕ್ಷಾತ್ಕಾರ. ಅನುಭವಿಸೋದು ಅಂದ್ರೆ ಏನರ್ಥ? ಸಾಕ್ಷಾತ್ಕರಿಸ್ಕೊಡೋದು. ಶಬ್ದ, ರೂಪ, ರಸ, ಗಂಧ ಏನ್ ಬೇಡವೋ ಅಂತ ಶಬ್ದಗಳನ್ನ ಯಾವಾಗಲೂ ಕೇಳ್ತಾ ಇರೋದು, ಮಾತಾಡ್ತಾ ಇರೋದು, ಆಸ್ವಾದನೆ ಮಾಡ್ತಾ ಇರೋದು. ಇಂಥ ಮಾತ್ರ ಭೋಗ ಏನಿದೆ, ಈ ಮಾತ್ರ ಭೋಗದಲ್ಲಿ ಅತಿರೇಕ ಇದೆ ಅಂತ. ಅತಿರೇಕ ಅಂದ್ರೆ ಅರ್ಥ ಹೆಚ್ಚು ಕಡಿಮೆ ಉಂಟು.
ಕೆಲವು ಮಾತ್ರಾ ಭೋಗಗಳಲ್ಲಿ ಅಂದ್ರೆ ಶಬ್ದ ಭೋಗ, ಕೆಲವರು ಜಾಸ್ತಿ ಶಬ್ದ ಕೇಳ್ತಾರೆ, ಕೆಲವು ತುಂಬಾ ನೋಡ್ತಾ ಇರ್ತಾರೆ, ಕೆಲವು ತುಂಬಾ ತಿಂತಾ ಇರ್ತಾರೆ, ರಸವನ್ನ ಗ್ರಹಣ ಮಾಡ್ತಾರೆ, ಕೆಲವರು ಯಾವಾಗಲೂ ಮುಟ್ತಾ ಇರ್ತಾರೆ, ಸ್ಪರ್ಶ ಮಾಡ್ತಾ ಇರ್ತಾರೆ. ಈಗ ಒಂದೊಂದೊಂದೊಂದು ಒಬ್ಬೊಬ್ರಲ್ಲಿದೆ ಲೌಕಿಕ ಭೋಗ. ಆ ಲೌಕಿಕ ಅನುಭವ ಒಂದೊಂದ್ರಲ್ಲಿ ಒಂದೊಂದ್ ತರ ಆಯ್ತು. ಯಾವಾಗ ವಿಷಯ ಭೋಗ ಜಾಸ್ತಿ ಆಗತ್ತೋ ಆಗ ಸುಖನೂ ಜಾಸ್ತಿ, ಯಾವಾಗ ವಿಷಯ ಭೋಗ ಕಡಿಮೆ ಆಗತ್ತೋ ಆಗ ಸುಖನೂ ಕಡಿಮೆ ಆಗತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ ಸುಖದಲ್ಲಿ ತಾರತಮ್ಯ ಇದೆ ಅಂತ ಇವ್ರು ಹೇಳಿಕ್ ಹೊರಟಿದ್ದಾರೆ. ನೀವು ಸುಖ ಅಂದ್ರೆ ದುಃಖದ ಇಲ್ಲದೇ ಇರೋ ಅವಸ್ಥೆ ಅನ್ಬಿಟ್ರೆ ಅಲ್ಲಿ ತಾರತಮ್ಯ ಬರಲ್ಲ. ಇಲ್ಲ ಅನ್ನೋ ವಸ್ತುವಿನಲ್ಲಿ ಯಾವತ್ತೂ ತಾರತಮ್ಯ ಬರಲ್ಲ. ಈ ವಸ್ತು ಇದ್ರೆ ಅದ್ರಲ್ಲಿ ತಾರತಮ್ಯ ಉಂಟು. ಒಂದ್ ವಸ್ತುನೇ ಕಾಣ್ತಾ ಇಲ್ಲ ಅಂದ್ರೆ ಅದ್ರಲ್ಲಿ ತಾರತಮ್ಯ ಹೇಗೆ ಹೇಳ್ತೀರಿ? ಅಭಾವ ಅನ್ನೋದು ಎಲ್ಲಾ ಕಡೆ ಒಂದೇ ತರ ಇರುತ್ತೆ, ಅದು ಎದಿಗೂ ಚೇಂಜ್ ಆಗಲ್ಲ. ಭಾವ ವಸ್ತುಗಳು ಹಾಗಲ್ಲ, ಅದು ಪದೇ ಪದೇ ಬದಲಾಗ್ತಾ ಇರುತ್ತೆ. ಚಿಕ್ಕ ಮಗು ಅವನು ಒಂದು ಯುವಕರಾಗ್ತಾನೆ, ಮಧ್ಯಮ ವಯಸ್ಸಿಗೆ ಬರ್ತಾನೆ, ವೃದ್ಧಾಪ್ಯ, ಕೊನೆಗೆ ಮರಣ, ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ಹಾಗಾದ್ರೆ ಭಾವ ವಸ್ತುಗಳಲ್ಲಿ ವಿಕಾರ ಇದೆ, ಚೇಂಜು, ತಾರತಮ್ಯ ಎಲ್ಲನೂ ಇದೆ. ಆದ್ರೆ ಅಭಾವ ವಸ್ತುಗಳಲ್ಲಿ ಎಂದಿಗೂ ತಾರತಮ್ಯ ಇರಲ್ಲ. ನೀವು ಸುಖವನ್ನು ದುಃಖದ ಅಭಾವ ಅಂದ್ರೆ ಸುಖದಲ್ಲಿ ತಾರತಮ್ಯ ಇರಬಾರ್ದು, ಆದ್ರೆ ತಾರತಮ್ಯ ಇದೆ ಸುಖದಲ್ಲಿ. ನೀವು ಎಷ್ಟು ವಿಷಯ ಭೋಗ ಅನುಭವಿಸ್ತೀರೋ ಅಷ್ಟು ಸುಖ ಜಾಸ್ತಿ, ಎಷ್ಟು ಕಡಿಮೆ ಅನುಭವಿಸ್ತೀರೋ ಅಷ್ಟು ಕಡಿಮೆ ಸುಖ. ಎಷ್ಟು ತಿಂತಾನೋ ಅಷ್ಟು ಆನಂದ ಅವನಿಗೆ. ತಿನ್ನೋದು ಸ್ವಲ್ಪ ಹೊಟ್ಟೆ ಹಸ್ತಿದೆ, ತಿಂದ, ಇನ್ನೂ ಜಾಸ್ತಿ ತಿಂದಷ್ಟು ಆನಂದ, ಅದು ಕೊನೆಗೆ ಅದೇ ಅಜೀರ್ಣ ಕಾರಣ ಆಯ್ತು, ದುಃಖಕ್ಕೂ ಕಾರಣ ಆಗತ್ತೆ ಆಮೇಲೆ. ಆದ್ರೆ ವಿಷಯ ಭೋಗ ಎಷ್ಟು ತಗೊಳ್ತಾನೋ ಅಷ್ಟು ಸುಖ ಅದಕ್ಕೆ ಕಂಡಿದೆ. ಇದೇ ನಮಗ್ ಸಾಕು. ದುಃಖಾಭಾವವನ್ನ ಸುಖ ಅಂತ ಹೇಳ್ಬಾರ್ದು. ಇದು ಹೇಗಾಯ್ತು ಅಂದ್ರೆ ಬುದ್ಧಿವಂತರು ಯಾರು ಪೆದ್ರಲ್ವೋ ಅದೇ ಬುದ್ಧಿವಂತಿಕೆ. ಪೆದ್ದತನ ಇಲ್ಲದಿರುವಿಕೆನೆ ಬುದ್ಧಿವಂತಿಕೆ, ಬುದ್ಧಿವಂತಿಕೆ ಇಲ್ಲದಿರುವುದೇ ಪೆದ್ದತನ ಅಂತ ಈ ತರ ಹೇಳ್ತೀವಲ್ಲ, ಆ ತರ ಇದು ಹೇಳ್ತಾರದು. ಕತ್ತಲೆ ಇಲ್ಲದೆ ಇರೋದೇ ಬೆಳಕು, ಬೆಳಕಿಲ್ದೇ ಇರೋದೇ ಕತ್ತಲು. ಅದೊಂದು ಪ್ರತ್ಯೇಕವಾದ ಒಂದು ವಸ್ತು ಅಂತಿಲ್ಲ. ಆ ವಸ್ತು ಇಲ್ಲ ಅಂತಾದ್ರೆ ಇದಾಗಿರುತ್ತೆ ಅಷ್ಟೇ. ಹಾಗಲ್ಲ, ದೇವರ ಅಲ್ಲ ಯಾರೋ ಅವನೇ ಜೀವ ಅಷ್ಟೇ, ಹಂಗ ಅಲ್ಲ. ದೇವರಲ್ಲ, ಹೌದು, ದೇವರೆಲ್ಲ ಜಡನೂ ಆಗ್ಬೋದಲ್ಲ, ಆ ಜೀವನ ಆಗ್ಬೇಕು ಅಂತಿಲ್ಲ. ಈ ತರ ಬೇರೆ ಬೇರೆ ವಸ್ತುಗಳು ಎಲ್ಲಾ ಜಗತ್ನಲ್ಲಿದೆ, ಒಂದರ ಅಭಾವ ಮತ್ತೊಂದಲ್ಲ, ಒಂದಿಲ್ಲ ಅಂದ್ಕೂಡ ಇನ್ನೊಂದು ಇರ್ಲೇಬೇಕು ಅಂತ ಅರ್ಥ ಅಲ್ಲ. ಈ ತರ ಪ್ರಕೃತದಲ್ಲಿ ವಿಷಯ ಭೋಗಗಳು ಕಡಿಮೆ ಆದಷ್ಟು ಸುಖದಲ್ಲೂ ಕಡಿಮೆ. ಒಂದು ಉದಾಹರಣೆ ಕೊಡ್ತಾರೆ. ಈಗ ಸುಖ ಹೇಗೆ ಹೆಚ್ಚಾಗತ್ತೆ? ಎಲ್ರಿಗೂ ಒಂದೇ ತಾನೆ ಅಂದ್ರೆ ಇಲ್ಲ. ಸ್ವೀಟ್ ಅಂತ ತಿಂತಾರೆ 10 ಜನ, ರುಚಿ ಬಂದಿದ್ದು ಒಂದೇ ತಾನೆ, ಒಂದೇ ರುಚಿ ತಾನೆ? ಹಾಗೇನಿಲ್ಲ. ಒಬ್ರಿಗೆ ರುಚಿ ಅನ್ಸಿದ್ ಮತ್ತೊಬ್ಬ ರುಚಿ ಅನ್ನಿಸ್ಲಿಲ್ಲ, ಇನ್ನೊಬ್ಬರಿಗೆ ತುಂಬಾ ರುಚಿ ಅನ್ನಿಸ್ತು, ಇನ್ನೊಬ್ಬನಿಗೆ ಅಷ್ಟೊಂದಲ್ಲ, ತೀರಾ ಇಲ್ಲ ಅಂತಿಲ್ಲ, ತೀರಾ ಆಯ್ತು ಅಂತಾನೂ ಅಲ್ಲ, ಮಧ್ಯಸ್ಥಿಗೆ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಯ್ತು. ಸುಖ ಆಧಿಕ್ಯ ಒಬ್ಬನಿಗೆ, ಮತ್ತೊಬ್ಬನಿಗೆ ಸುಖ ಕಡಿಮೆ, ಅಲ್ಪತ್ವ. ಸುಖ ಮಧ್ಯಮ ರೀತಿಯಲ್ಲಿ ಆಗಿದೆ. ಸುಖದಲ್ಲಿ ಒಂದೇ ತರಹ ಅನ್ನೋದು ಸರಿ ಇಲ್ಲ. ಎಲ್ಲರಿಗೂ ಸುಖ ಬೇರೆ 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 ಕ್ರಮದಲ್ಲಿ ತಾರತಮ್ಯದಿಂದ ಆಗತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ರಾಯರು. ಇದಕ್ಕೆ ಉದಾಹರಣೆ ಕೊಡ್ತಾರೆ ಪರಿಮಳ ಟಿಪ್ಪಣಿಯಲ್ಲಿ ಗಮನಿಸಿ. ನೀರಪಾನಜಾತ್ ಕ್ಷೀರಪಾನಜಂ ಸುಖಂ ಅತಿಶಯಿತಂ ಇತ್ಯೇತನ್ನ ಸ್ಯಾದಿತ್ಯರ್ಥ. ಇದೆಲ್ಲ ನ್ಯಾಯಾಮೃತದಲ್ಲೂ ಬರುತ್ತೆ ವಿಷಯಗಳು. ಕ್ಷೀರಪಾನಜಾತ್ ನೀರಪಾನಜಂ ಸುಖಂ ಅಲ್ಪಂ, ನೀರಪಾನಜಾತ್ ಕ್ಷೀರಪಾನಜಂ ಸುಖಂ ಅತಿಶಯಿತಂ. ಅತಿಶಯಿತ ಅಲ್ಪ, ಜಾಸ್ತಿ ಕಡಿಮೆ. ಏನ್ ಜಾಸ್ತಿ ಕಡಿಮೆ? ಸುಖ. ಯಾವ್ದಕ್ಕಿಂತ ಯಾವ್ದು ಸುಖ ಜಾಸ್ತಿ? ನೋಡಿ, ನೀರನ್ನ ಕುಡ್ದಾಗ ಏನ್ ಸುಖ ಆಗತ್ತೆ, ಹಾಲನ್ನು ಕುಡ್ದಾಗ ಏನ್ ಸುಖ ಆಗತ್ತೆ, ವ್ಯತ್ಯಾಸ ಇದೆ. ಹಾಗಾದ್ರೆ ಏನಾಯ್ತು? ನೀರನ್ನ ಕುಡಿಯೋದ್ರಿಂದ, ಹಾಲನ್ನ ಕುಡಿಯೋದ್ರಿಂದ, ಅಥವಾ ಮತ್ತೊಂದು ಇನ್ನೇನೋ ಹಾಲ್ ಬಿಟ್ಟು ಇನ್ನೇನೋ ಕುಡಿತಾರೆ ಅನೇಕ. ಅಂತೂ ಇದು ಏನು ಒಂದೊಂದು ಕುಡಿಯೋದ್ರಿಂದಲೂ ಒಂದೊಂದು ಸುಖ ಬೇರೆ ಬೇರೆ. ಯಾವಾಗ ನೀರ್ ಕುಡಿತಾ ಇರೋ ನೀರಿಂದ ಏನಿದೆ? ಹಾಲು ಕುಡ್ದಾಗ ಮಕ್ಕಳಿಗೆ ಸಂತೋಷ ಆಗತ್ತೆ, ಹಾಲು ಕುಡ್ದಾಗ. ನೀರನ್ನ ಕುಡ್ದೆ ಅಂಥ ಸಂತೋಷ ಆಗಲ್ಲ. ಕುಡ್ದಿದ್ದೇ ತಾನೇ ದ್ರವ, ಸಂತೋಷದಲ್ಲಿ ಯಾಕೆ ವ್ಯತ್ಯಾಸ, ಸುಖದಲ್ಲಿ ಯಾಕೆ ವ್ಯತ್ಯಾಸ? ಯಾಕಂದ್ರೆ ಸುಖ ಅಂದ್ರೇನು ದುಃಖ ಇಲ್ಲ ಅಷ್ಟೇ. ಇವಾಗ ಬಾಯಾರಿಕೆ ಆಗಿದೆ, ನೀರ್ ಕುಡಿದ್ರು ಬಾಯಾರಿಕೆ ಹೋಗುತ್ತೆ, ಹಾಲು ಕುಡಿದ್ರು ಬಾಯಾರಿಕೆ ಹೋಗುತ್ತೆ. ಆದ್ರೆ ಸುಖ ಒಂದೇ ತರನ? ಅಲ್ಲ. ದುಃಖ ಹೋಗಿದ್ ನಿಜ, ಅದೇ ಸುಖ ಅಲ್ಲ. ಹಾಲು ಕುಡ್ದಾಗ ಆಗಿದ್ದ ಸುಖನೇ ಬೇರೆ, ನೀರ್ ಕುಡ್ದಾಗ ಆದ ಸುಖನೇ ಬೇರೆ. ಇಲ್ಲೇನ್ ಹೇಳ್ತಾರೆ ಅಂದ್ರೆ ನೀರಪಾನದಿಂದ, ನೀರ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ನೀರು ಅಂತ ಕರೆಯಲ್ಲ ನಾವು, ಕನ್ನಡದಲ್ಲಿ ನೀರು ಅಂತ ಕರಿತೀವಿ, ಸಂಸ್ಕೃತ ನೀರ ಅಂತ ಶಬ್ದ ಹೇಳ್ತಾರೆ. ಆ ನೀರಪಾನದಿಂದ ಆಗುವ ಸುಖಕ್ಕಿಂತ ಕ್ಷೀರಪಾನದಿಂದ ಉಂಟಾದ ಸುಖ ಅದು ಅತಿಶಯಿತ, ಶ್ರೇಷ್ಠ. ಹಾಗಾದ್ರೆ ಅರ್ಥ? ಕ್ಷೀರಪಾನದಿಂದ ಉಂಟಾಗುವ ಸುಖಕ್ಕಿಂತ ನೀರಪಾನದಿಂದ ಉಂಟಾಗುವ ಸುಖ ಕಡಿಮೆ ಅಂತ ಅರ್ಥ. ಉಲ್ಟ, ಜೀವರಿಗಿಂತ ದೇವರು ದೊಡ್ಡವನು ಅಂದ್ರೆ
ಆ ದೇವರಿಗಿಂತ ಜೀವರು ಚಿಕ್ಕವರು ಅಂತ ಅರ್ಥ. ಅದನ್ನ ಹೇಳ್ಬೇಕಾಗಿಲ್ಲ ಬಾಯ್ಬಿಟ್ಟು. ಆ ತರ ಇದು ನೀರಪಾನಜಾತ್ ಕ್ಷೀರಪಾನಜಂ ಸುಖಂ ಅತಿಶಯಿತಂ ಅನ್ನೋದಕ್ಕೆ ಕ್ಷೀರಪಾನಜಾತ ನೀರಪಾನಜಂ ಸುಖಂ ಅಲ್ಪ ಅಂತ ಅರ್ಥ. ಸರಿ, ಇದನ್ನ ಏನ್ ಹೇಳಿಕ್ ಹೊರಟ್ರು ಅಂದ್ರೆ ತಾರತಮ್ಯ ಇಲ್ಲ ಅಂತ ಹೇಳ್ಬೇಡಿ, ಇದು ಸ್ಪಷ್ಟ ತಾರತಮ್ಯ ಇದೆ. ನೀವು ಒಂದ್ ವೇಳೆ ಸುಖವನ್ನ ಅಭಾವ ವಸ್ತು ಅಂತ ಹೇಳಿದ್ರೆ, ಭಾವ ವಸ್ತು ಅಲ್ಲ ಅದೊಂದು ಅಭಾವ ವಸ್ತು ಅಂತ ಒಪ್ಪಿದ್ರೆ, ಆಗ ಅಲ್ಲಿ ತಾರತಮ್ಯ ಎಂದಿಗೂ ಬರಬಾರ್ದಿತ್ತು. ತಾರತಮ್ಯ ನಮ್ಮೆಲ್ಲರ ಅನುಭವಕ್ಕಿದೆ. ಒಂದೊಂದ್ ಸ್ವೀಟ್ ತಿಂದಾಗ್ಲೂ ಒಂದೊಂದು ಆನಂದ ಆಗತ್ತೆ. ಒಂದ್ ಸ್ವೀಟ್ ತಿಂದಾಗ ಒಬ್ಬನಿಗೆ ರುಚಿ ಅನ್ಸಲ್ಲ, ಅದ್ರಲ್ಲಿ ಸುಖ ಆಗಲ್ಲ ಜಾಸ್ತಿ. ಅದೇ ಇನ್ನೊಬ್ಬನಿಗೆ ಅದೇ ಸುಖ ಜಾಸ್ತಿ ಕೊಡುತ್ತೆ. ಮೈಸೂರು ಪಾಕು ತಿಂದು 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 ಅದು ಸುಖನೇ ಕೊಡಲ್ಲ ಕೆಲವರಿಗೆ, ಸಾಕು. ಇನ್ಯಾವ್ದಾದ್ರು ಹೊಸದಾಗಿ ಹಾಕೊಂಡ್ರೆ ಅದರಿಂದ ಸುಖ ಸಿಗತ್ತೆ. ಅಂದ್ರೆ ಇದು ಹಾಲು ಅಥವಾ ನೀರು ಅಂತ ಉದಾಹರಣೆ ಕೊಟ್ರು. ಸ್ವೀಟ್ಗೆ ಹೋದ್ರೆ ಅಲ್ಲೂ ಒಂದಿಷ್ಟು ತಾರತಮ್ಯ. ಅಂದ್ರೆ ಎಲ್ಲಾ ಕಡೆ ಸುಖದ ತಾರತಮ್ಯ ಇದ್ದೇ ಇದೆ, ಅದನ್ನ ಒಪ್ಪಿಕೊಳ್ಳೇಬೇಕು. ಇಷ್ಟೆಲ್ಲ ಒಪ್ಪಿಕೊಂಡಾಗ ಏನಾಯ್ತು ಅಂದ್ರೆ ಜೈನರು ಏನ್ ಹೇಳ್ತಾರಲ್ಲ, ಸುಖ ಅಂದ್ರೆ ದುಃಖ ಭಾವ ಅಂತ, ಇದು ತಪ್ಪು. ಹಾಗೆ ಒಂದು ಮೂಟೆ ಭಾರ ಹೊತ್ಕೊಂಡು ಇಳಿಸಿದಾಗ ಸುಖ ಆಯ್ತು, ತಪ್ಪು. ಅಲ್ಲಿ ಸುಖ ಅನ್ನೋ ಶಬ್ದಕ್ಕೆ ದುಃಖ ಹೋಯ್ತು ಅಂತ ಅಷ್ಟೇ ಅರ್ಥವನ್ನು ಮಾಡ್ಕೊಳ್ಬೇಕು. ಅವನ್ ನಿಜವಾಗಿ ಆಮೇಲೆ ಸುಖ ಆಯ್ತು, ಬರೀ ಆ ಭಾರವನ್ನು ಇಳಿಸಿದ್ದಷ್ಟಕ್ಕೆ ಅವನಿಗೆ ಅದನ್ನೇ ಸುಖ ಅಂತ ಕರಿಬೇಕು ಅಂತ ಅರ್ಥ ಅಲ್ಲ. ಸುಖ ಇನ್ನೂ ಕೂಡ ಇದೆ. ಅವನ್ ಭಾರ ಇಳಿಸಿದ ಮೇಲೆ ಅವನಿಗೆ ಇದ್ದ ದುಃಖ ಹೋಯ್ತು, ಆದ್ರೆ ಆಮೇಲೆ ಪೇಮೆಂಟ್ ಆಯ್ತು, ಚೆನ್ನಾಗಿ ದುಡ್ಡು ಕೊಟ್ಟಾಗ ಸುಖ ಜಾಸ್ತಿ ಆಯ್ತು. ಹಾಗಾದ್ರೆ ಸುಖಕ್ಕೆ ದುಃಖಕ್ಕೆ ದುಃಖಾಭಾವಕ್ಕೆ ಎಲ್ಲದಕ್ಕೂ ತಾರತಮ್ಯ ಇದೆ. ತಾರತಮ್ಯ ಇಲ್ಲ ಅಂತಿಲ್ಲ, ಅದು ದುಃಖ ಅಭಾವಕ್ಕೆ ಮಾತ್ರ ಇಲ್ಲ. ಅಭಾವಕ್ಕೆ ಎಂದೆಂದಿಗೂ ಕೂಡ ಒಂದೇ ತರ. ಅದು ಎಂಥ ದುಃಖನೇ ಇರ್ಲಿ ಅದಿಲ್ಲ ಅಂತ ಆಗತ್ತಷ್ಟೇ. ಈಗ ಒಬ್ಬನ ದುಃಖದಲ್ಲಿ ತಾರತಮ್ಯ ಇದೆ, ಸುಖದಲ್ಲಿದೆ, ಬಟ್ ಅಭಾವದಲ್ಲಿಲ್ಲ. ಅದೊಂದು ಗಮನಿಸ್ಬೇಕು. ಭಾವ ವಸ್ತುವಿನಲ್ಲಿ ತಾರತಮ್ಯ ಇರುತ್ತೆ, ಅಭಾವ ವಸ್ತುಗಳಲ್ಲಿ ತಾರತಮ್ಯ ಇರಲ್ಲ. ಇಲ್ಲಿ ಭಾವ ಅಂದ್ರೆ ಇರೋದು, ಅಭಾವ ಅಂದ್ರೆ ಇಲ್ದೇ ಇರೋದು, ಅಂಥ ವಸ್ತುಗಳು ಅಂತ. ಹಾಗಾದ್ರೆ ಭಾವ ವಸ್ತು ಅಂದ್ರೆ ದುಃಖ ತಗೊಳ್ಳೋಣ. ದುಃಖ ಒಬ್ಬರಿಗೆ ಇರೋ ತರ ದುಃಖ ಇನ್ನೊಬ್ರಿಗೆ ಇರಲ್ಲ. ತುಂಬಾ ದುಃಖ ಕೆಲವ್ರಿಗೆ ಸ್ವಲ್ಪ ದುಃಖ, ಕೆಲವ್ರಿಗೆ ಮಧ್ಯಮ ಸ್ತರದ ದುಃಖ. ಹಾಗೆ ಸುಖನೂ ಅಷ್ಟೇ, ಕೆಲವ್ರಿಗೆ ಮಧ್ಯಮ, ಕೆಲವ್ರಿಗೆ ಉತ್ತಮ, ಕೆಲವ್ರಿಗೆ ಅಧಮ. ಇಲ್ಲ ದುಃಖ ಅಂದ್ರೆ ಸುಖ ಇಲ್ದೇ ಇರೋದೇ ದುಃಖ. ಸುಖ ಇಲ್ದೇ ಇರೋದೇ ದುಃಖ ಅಂದ್ರೆ ಎಲ್ರಿಗೂ ಒಂದೇ ದುಃಖದ ಅನುಭವ ಆಗ್ಬೇಕು. ಆದ್ರೆ ಹಾಗಿಲ್ಲ, ದುಃಖದಲ್ಲೂ ತಾರತಮ್ಯ ಉಂಟು, ಸುಖದಲ್ಲೂ ತಾರತಮ್ಯ ಉಂಟು. ಹಾಗಾಗಿ ಸುಖಾಭಾವ ದುಃಖ ಅಲ್ಲ, ದುಃಖಾಭಾವ ಸುಖ ಅಲ್ಲ ಅಂತ ಹೇಳಿ ಖಂಡನೆ ಮಾಡಿದೆ. ಇದಕ್ಕೊಂದು ಅನುಮಾನವನ್ನು ಕೂಡ ಪ್ರಯೋಗ ಮಾಡಿದೆ. ಸುಖಂ ಭಾವ ತಾರತಮ್ಯೋಪೇತತ್ವಾತ್ ದುಃಖಾದಿವತ್ ಇತಿ ಪ್ರಮಾಣ ವಿರುದ್ಧತ್ವಾತ್ ಸುಖಸ್ಯ ದುಃಖ ಅಭಾವವತ್ವ ವಚನಂ ಅಯುಕ್ತಂ ಇತ್ಯರ್ಥ. ಯಾಕೆ ಜಿನ ಎಡವಿದಾನೆ, ಅವನು ಎಲ್ಲಿ ತಪ್ಪಿದಾನೆ ಅನ್ಲಿಕ್ಕೆ ಇದೆ ಒಂದು ಪ್ರಮಾಣ. ಆದ್ರಿಂದ ಅನುಮಾನ ಏನ್ ಹೇಳಿದ್ರು, ಸುಖ ಅಂತ ನಮ್ಮಲ್ಲಿ ನಿಮ್ಮಲ್ಲಿ ಏನೇನಿದೆ ಎಲ್ಲ ಸುಖ ಭಾವ ವಸ್ತು. ಅದು ಇಲ್ಲ ಅನ್ನೋ ದುಃಖ ಇಲ್ಲದೆ ಇರುವಿಕೆ ಅಲ್ಲ. ಅದು ಸುಖ ಅಂತಾನೆ ಒಂದು ವಸ್ತು ಇದೆ. ಯಾಕೆ ಅಂದ್ರೆ ಅದರಲ್ಲಿ ತಾರತಮ್ಯ ಇದೆ. ಹೇಗೆ ದುಃಖದಲ್ಲಿ ತಾರತಮ್ಯ ಇರೋದ್ರಿಂದ ದುಃಖ ಅಂತ ಒಂದು ಭಾವವಸ್ತುವನ್ನು ಒಪ್ಪಿದೀವೋ ಜಗತ್ನಲ್ಲಿ, ಅದೇ ತರ ಈ ಸುಖವನ್ನು ಭಾವವಸ್ತು ಅಂತ ಒಪ್ಪಬೇಕು. ಇದೆಲ್ಲ ನಮ್ಗೆ ತತ್ವ ಸಂಖ್ಯಾನ ತತ್ವವಿವೇಕದಲ್ಲೆಲ್ಲ ಬರುತ್ತೆ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಭಾವಾಭಾವೌ ದ್ವಿಧೇತರ ಅಂತೆಲ್ಲ ಬರುತ್ತೆ. ಭಾವ ಅಭಾವ, ಮತ್ತೆ ಅದರಲ್ಲೂ ಒಂದಿಷ್ಟು ವಿಭಾಗ. ಜಗತ್ನಲ್ಲಿ ಏನಿದೆ ಪದಾರ್ಥ ಅದ್ರ ಬಗ್ಗೆ ಸರಿಯಾಗಿ ನಮ್ಗೆ ಮನವರಿಕೆ ಆಗ್ಬೇಕಲ್ಲ. ಅದನ್ನ ಶಾಸ್ತ್ರಾಧ್ಯಯನ ಮಾಡೋರು ಅಂದ್ರೆ ಜಗತ್ನಲ್ಲಿರೋ ಪದಾರ್ಥವನ್ನ ತಿಳ್ಕೊಂಡಿರ್ಲೇಬೇಕು. ಅದನ್ನ ಆಚಾರ್ಯ ವಿಭಾಗ ಮಾಡಿ ತೋರಿಸಿದ್ದಾರೆ. ಜಗತ್ನಲ್ಲಿ ಎಂಥ ವಿಭಾಗ ಇದೆ, ಎಲ್ಲ ಈ ವಿಭಾಗದ ಸೃಷ್ಟಿನೇ, ಎಷ್ಟು ತರ ಇದೆ, ವೆರೈಟಿ ಎಷ್ಟು ತರ ಪದಾರ್ಥ ಇದೆ, ಯಾವ್ದಾವ್ದನ್ನ ಎಲ್ಲ ಸೇರಿಸ್ಬೇಕು, ಇದರೆಲ್ಲ ನ್ಯಾಯಶಾಸ್ತ್ರ ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ ಅರ್ಥ ಆಗುವಂತ ವಿಷಯ. ಸರಿ, ಇಲ್ಲಿ ಬಂದ ಅನುಮಾನದಿಂದ ಏನ್ ಗೊತ್ತಾಯ್ತು ಅಂದ್ರೆ ಸುಖವು ಒಂದು ಭಾವವಸ್ತು. ಯಾಕೆ ಅಂದ್ರೆ ತಾರತಮ್ಯದಿಂದ ಕೂಡಿರೋದ್ರಿಂದ, ಹೇಗೆ ದುಃಖ ಮೊದಲಾದ ಪದಾರ್ಥಗಳಂತೆ ಅಂತ, ಹೇಗೆ ಪರ್ವತಃ ವನ್ಹಿಮಾನ್ ಧೂಮಾತ್ ಮಹಾನಸವತ್ ಅಂತ ಹೇಳ್ತೀವೋ, ಹಾಗೆ ಸುಖಂ ಭಾವ ತಾರತಮ್ಯೋಪೇತತ್ವಾತ್ ದುಃಖಾದಿವತ್. ಅಂದ್ರೆ ನಾವು ಅನುಮಾನ ಪ್ರಮಾಣವನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಪ್ರತಿವಾದಿಗಳನ್ನ ಖಂಡನೆ ಮಾಡ್ಬೇಕಾದ್ರೆ, ಇನ್ನೊಬ್ರು ಹೇಳಿದ ಮಾತು ಸರಿ ಇಲ್ಲ, ಅಪ್ರಾಮಾಣಿಕ ಅಂತ ಹೇಳ್ಬೇಕಾದ್ರೆ ಅನುಮಾನ ಪ್ರಯೋಗ ಮಾಡ್ಬೇಕು. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಜಯತೀರ್ಥರೇ ಅನೇಕ ಕಡೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಆದ್ರಿಂದಲೇ ಒಂದು 10 ಅನುಮಾನವನ್ನ ಚೆನ್ನಾಗಿ ನಾವು ತಿಳ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟು ಅದ ಅರ್ಥ ಆಗೋಯ್ತು ಅಂತ ಆದ್ರೆ ಆಗ 12ನೇ ಅನುಮಾನ ಕಷ್ಟ ಆಗೋದೇ ಇಲ್ಲ. ಇನ್ನು ನಾವೇ ಒಂದು ಹೊಸ ಅನುಮಾನ ಹೇಳ್ಬೋದು, ಆ ತರ ಆಗುತ್ತೆ. ಇಷ್ಟಾಗಿ ಸುಖದಲ್ಲಿ ತಾರತಮ್ಯ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ? ನಾವ್ ಒಪ್ಪೋದೇ ಇಲ್ಲ. ಎಲ್ರಿಗೂ ಆಗೋ ಸುಖ ಒಂದೇ ತರ. ಈಗ ಮೋಕ್ಷ ಸುಖ ಆಗತ್ತೆ, ಮೋಕ್ಷಕ್ಕೆ ಹೋದರೆಲ್ಲ ಒಂದೇ, ಅಲ್ಲಿ ಸುಖ ಆಗೋದು ಒಂದೇ ಅಂತ. ಅದ ನಮ್ಮಲ್ಲಿ ಅದು ಇಲ್ಲ. ಸೈಷಾನಂದಸ್ಯ ಮೀಮಾಂಸಾ ಭವತಿ ಅಂತ ಮುಂದೆ ಇದೆ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ ವಿಚಾರ ಬರುತ್ತೆ.
ಆನಂದ ತಾರತಮ್ಯ ಅಂತ ಹೇಳ್ತಾರೆ. ಈಗ ಮೋಕ್ಷಕ್ಕೆ ಹೋದಾಗ ಎಲ್ಲರ ಆನಂದ ಒಂದೇ ಅಲ್ಲ. ದೇವರ ಆನಂದ ಬೇರೆ, ಬ್ರಹ್ಮದೇವರ ಆನಂದ ಬೇರೆ, ಮತ್ತೊಬ್ಬ ಸಾತ್ವಿಕ ಜೀವಿ ಅವನು ಹೋಗಿದ್ರೆ ಅವನ ಆನಂದನೇ ಬೇರೆ. ಆನಂದದಲ್ಲೂ ತಾರತಮ್ಯ ಉಂಟು. ಯಾಕೆ ಆನಂದ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅನ್ಲಿಕ್ಕೂ ಒಂದು ವೇದ ವಾಕ್ಯಗಳಿದೆ. ದೇವ ಗಂಧರ್ವರಿಗೆ ಒಂದು ಆನಂದ, ಋಷಿಗಳಿಗೊಂದು ಆನಂದ, ಮನುಷ್ಯೋತ್ತಮರಿಗೆ ಒಂದು ಆನಂದ, ಶತಂ ಗುಣ ಆನಂದ, ಶತಮಾನಂದ ಅಂತ ಎಲ್ಲ ಹೇಳ್ತಾ ಬರ್ತಾರೆ. ಅದಲ್ಲೇ ಮುಂದೆ ನೋಡೋಣ. ಆದ್ರೆ ಇಲ್ಲಿ ಸುಖದಲ್ಲಿ ತಾರತಮ್ಯ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ ಅಂದ್ರೆ ಅದಕ್ಕೆ ಹೇಳ್ತಾರೆ, ಸುಖಸ್ಯ ತಾರತಮ್ಯೋಪೇತತ್ವ ಸಮರ್ಥನಾಯ ದರ್ಶನಾತ್ ಇತಿ ಸಾಕ್ಷಿ ತತ್ವ ಪ್ರಮಾಣತ್ವೇನ ದರ್ಶಿತ. ಇದೆ ಆಚಾರ್ಯರು ಅದಕ್ಕೆ ಪ್ರಮಾಣವನ್ನು ಕೊಟ್ರು. ಸುಖದಲ್ಲಿ ತಾರತಮ್ಯ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ? ಸುಖಾಧಿಕ್ಯಸ್ಯ ದರ್ಶನ, ಕಾಣ್ತಾ ಇದೆಯಲ್ಲ ಅನುಭವ, ಸಾಕ್ಷಿ ಪ್ರಮಾಣ. ನಾವೆಲ್ಲ ಹೇಳ್ತಾ ಇರ್ತೀವಿ, ನೀವು ನಿಜವಾಗ್ಲೂ ತಪ್ಪು ಮಾಡ್ಲಿಲ್ವಾ, ನಿಮ್ಗೆ ಅಂತಃಸಾಕ್ಷಿ ಇಲ್ವಾ ಅಂತ. ಒಳಗಡೆ ಒಂದು ಇಲ್ವಾ, ತಪ್ಪು ಮಾಡಿದೀವಿ ಅಂತ ಗೊತ್ತಿದೆ ತಾನೆ, ಒಪ್ಕೊಳ್ಳಿ. ಇಲ್ಲ, ಒಳ್ಳೆ ಕೆಲಸ ಒಪ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಒಳ್ಳೆ ಕೆಲಸ ಇದ್ರು ಹೇಳ್ಕೊಳ್ತಾ ಇರ್ತಾರೆ. ತಪ್ಪು ಮಾಡಿದ್ದಾರೆ ಒಪ್ಕೊಳ್ಳಿ, ಅಂತಃಸಾಕ್ಷಿ ಇಲ್ವಾ, ನಿಜ ಹೇಳಿ, ಯಾಕೆ ಸುಳ್ಳು ಹೇಳ್ತೀರಿ ಅಂತೆಲ್ಲ ಮಾತಾಡ್ತೀವಿ. ಅಲ್ಲಿ ಅಂತಃಸಾಕ್ಷಿದ ನಮ್ಮ ಮನಸ್ಸಿಗೆ ಅಂತ ನಾವ್ ಅನ್ಕೊಳ್ತೀವಿ. ಲೌಕಿಕ ಪ್ರಯೋಗದಲ್ಲಿ ನಿಮ್ ಮನಸಾರೆ ಹೇಳಿ, ನಿಮ್ ಮನಸ್ಸಾಕ್ಷಿ ಹೇಳಿ ಅಂತ ಹೇಳ್ತೀವಿ. ವಸ್ತುತಃ ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಸಾಕ್ಷಿ ಅಂತ ಒಂದು ಬೇರೆ ಇಂದ್ರಿಯ, ಅದ್ ಮನಸ್ಸಲ್ಲ. ಮನಸ್ಸು ಬೇರೆ, ಸಾಕ್ಷಿ ಬೇರೆ. ಸಾಕ್ಷಿ ಅಂದ್ರೆ ಯಾರು ಬೇರೆಲ್ಲ, ಈ ಜೀವ, ಒಳಗಡೆ ಇರುವಂತಹ ಜೀವನೇ ಸಾಕ್ಷಿ, ಅವನೇ ಒಂದು ಇಂದ್ರಿಯ. ಅವನಿಗೆ ಹೊರಗಡೆ ದೇಹದಲ್ಲಿ ಮನಸ್ಸಿದೆ, ಹಾಗಂತ ಸ್ವರೂಪ ಮನಸ್ಸು ಇದೆ. ಅವನ ಸ್ವರೂಪನೇ ಒಂದು ಇಂದ್ರಿಯ, ಆ ಸ್ವರೂಪದಲ್ಲಿ ಮನಸ್ಸಿದೆ, ಅದು ಅವನೇ, ಬೇರೆ ಏನಲ್ಲ. ಆ ಸಾಕ್ಷಿಯ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಹಾಗಾದ್ರೆ ಸುಖ ಆಗಿದೆ ಅನ್ಲಿಕ್ಕೆ ನಾವೇ ಪ್ರಮಾಣ ಅಂತ ಅರ್ಥ. ನಾವೇ ಸ್ವರೂಪ, ಅದನ್ನ ಸಾಕ್ಷಿ ಅಂತ ಕರ್ತಿದ್ದೆ. ಇಲ್ಲ ಇಲ್ಲ ಹಾಗಲ್ಲ, ಎಷ್ಟು ತತ್ರಾಪಿ ವಿಪ್ರತಿಪನ್ನ, ಕೆಲವ್ರು ಹಾಗೆ ಒಪ್ಪಲ್ವಲ್ಲ, ನಮ್ ಸಾಕ್ಷಿ ಹಾಗೆ ಹೇಳ್ತಾ ಇಲ್ಲ, ನಮ್ಗೆ ಎಲ್ಲಾ ಸುಖನೂ ಒಂದೇ ತರ ಅಂತ ಯಾರೊಬ್ರು ವಿವಾದವನ್ನ ಎತ್ತಾರೆ ಅಂದ್ರೆ ಆಗ ಅವ್ರಿಗೆ ಅನಿಷ್ಟ ಪ್ರಸಂಗ. ನೀವ್ ಹೀಗೆ ಒಪ್ಪಿದ್ರೆ ಮಾತ್ರ ಭೋಗಾತಿರೇಕಣ, ಯಾಕೆ ಜಾಸ್ತಿ ಸ್ವೀಟ್ ತಿಂತೀರಿ, ಯಾಕೆ ಇವ್ರು ಕಡಿಮೆ ತಿಂತಾರೆ, ಅವ್ರು ಜಾಸ್ತಿ ಸುಖ ಆಗ್ಬೇಕು ಜಾಸ್ತಿ ತಿಂತಾರೆ. ಜಾಸ್ತಿ ತಿಂದಿದ್ ಯಾಕೆ? ಹೇಗಿದ್ರು ನೀವು ಒಂದ್ ಸ್ವೀಟ್ ತಿಂದ್ರು ಅದೇ ಸುಖ, 2 ತಿಂದ್ರು ಒಂದೇ, 3 ತಿಂದ್ರು ಒಂದೇ, ಮತ್ ಯಾಕೆ ಅಷ್ಟೊಂದು ಜಾಸ್ತಿ ಹಾಕಿಸ್ಕೊಳ್ತೀರಿ ಅಂದ್ರೆ ಸುಖದಲ್ಲಿ ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ಒಂದ್ ತಿನ್ನೋದ್ರಿಂದ ಏನ್ ಸುಖ ಆಯ್ತು, ಇನ್ನೊಂದ್ ತಿಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸುಖ ಬೇಕು ಅಂತ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ ಪ್ರಯತ್ನ ಯಾಕೆ ಪಡ್ತಾನೆ? ಹಾಗಾದ್ರೆ ಅದನ್ನ ವಿವಾದ ಎತ್ತಬೇಡಿ. ಸುಖದಲ್ಲಿ ತಾರತಮ್ಯ ಇದೆ ಅಂತ ಎಲ್ರಿಗೂ ಅನುಭವಕ್ಕಿದೆ, ಇಲ್ಲ ಇಲ್ಲ ಅಂತ ವಾದಕ್ಕೆ ಕೂತಾಗ ಹೇಳೋದಲ್ಲ. ಅನುಭವಕ್ ಬಂದ್ರೆ ಜಾಸ್ತಿ ಅವನೇ ಸ್ವೀಟ್ ಜಾಸ್ತಿ ತಿಂತ ಯಾರು ಪ್ರತಿವಾದ ಹೇಳಿರ್ತಾನೆ. ಹಾಗಾದೇನಾಯ್ತು, ಯದಿ ಸುಖಂ ನಿರತಿಶಯಂ ಸ್ಯಾತ್ ತದಾ ಪ್ರೇಕ್ಷಾವತಾಂ ವಿಷಯ ಭೋಗ ಅತೇಕೋಪಾದಾನಂ ವ್ಯರ್ಥಂ ಸ್ಯಾತ್ ದೃಶ್ಯತೆ ಚ. ಒಂದ್ ವೇಳೆ ಸುಖದಲ್ಲಿ ತಾರತಮ್ಯ ಇಲ್ಲ ಅಂದ್ರೆ ಯಾಕೆ ಆ ವಿಷಯ ಭೋಗ ನನಗೆ ಇದು ಬೇಕು ಅಂತ ಜಾಸ್ತಿ ಜಾಸ್ತಿ ಯಾಕೆ ಬಯಸ್ತಾರೆ ಜನ? ಯಾಕೆ ಬಯಸ್ತಾರೆ? ಪ್ರೇಕ್ಷಾವಂತರು ಕೂಡ, ಬುದ್ಧಿವಂತರು ಕೂಡ ಯಾಕೆ ಬಯಸ್ತಾರೆ ಅಂದ್ರೆ ಸುಖ ಸಿಗ್ತಾ ಇರೋದು ಜಾಸ್ತಿ ಸಿಗ್ತಾರೆ, ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. 10 ರೂಪಾಯಿ ಸಂಪಾದನೆ ಮಾಡ್ದ ಸುಖ ಆಯ್ತು, 20 ರೂಪಾಯಿ ಸಂಪಾದನೆ ಮಾಡ್ದ ಆಯ್ತು. ಇದು ಹೋಗ್ತಾ ಹೋಗ್ತಾ ಲಕ್ಷ ತನಕ ಬಂತು, 1000, 10,000, 50,000, ಲಕ್ಷ, ಕೋಟಿ. ಅದ್ ಯಾಕೆ ಸಂಪಾದನೆ ಮಾಡ್ತಾ ಹೋಗ್ತಾನೆ? ಆಗ ಸಂಪಾದನೆ ಮಾಡಿದಷ್ಟು ಅವನಿಗೆ ಸುಖ ಜಾಸ್ತಿ ಆಗ್ತಾ ಇದೆ. ವಿಷಯ ಭೋಗ ಎಷ್ಟೆಷ್ಟು ಪಡ್ಕೊಳ್ತಾ ಹೋಗ್ತಾನೋ ಸುಖದಲ್ಲಿ ಆಧಿಕ್ಯ ಕಂಡಿದೆ. ಇಲ್ಲ ಅಂದ್ರೆ ಇದೇನಿದು 1000 ಕೋಟಿ ಸಿಕ್ಕಿದ್ರು ಒಂದೇ, 10 ರೂಪಾಯಿ ಇದ್ರು ಒಂದೇ ಸುಖ ಅಂದ್ರೆ ಇದಕ್ಕೆ ಯಾರು ಒಂದೇ ಅಂತ ಹೇಳ್ತಾರ? ಸಾಧ್ಯನೇ ಇಲ್ಲ ಅದು. ಹಾಗಾದ್ರೆ ವಿಷಯ ಭೋಗ ಅತಿರೇಕ, ಮತ್ತೆ ಮತ್ತೆ ವಿಷಯ ಭೋಗ ಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಯಾಕೆ ಪ್ರೇಕ್ಷಾವಂತರು ಬಯಸ್ತಾರೆ ಅಂದ್ರೆ ಕಾರಣ ಇಷ್ಟೇ, ಸುಖದಲ್ಲಿ ತಾರತಮ್ಯ ಇದೆ ಅಂತ ಅರ್ಥ. ಇಷ್ಟೆಲ್ಲ ಒಪ್ಸಿ ಜೈನ ಮತದವ್ರನ್ನ ಖಂಡನೆ ಮಾಡಿದ್ರು. ಹಾಗಾಗಿ ಜೈನ ಮತದವರು ಹೇಳುವಂತ ಏನಿದೆ, ದುಃಖಾಭಾವ ಸುಖಂ, ದುಃಖಾಭಾವ ಸುಖಂ ಅನ್ನೋ ಮಾತು ತಪ್ಪು ಅಂತ ಹೇಳಿ ಆ ಜಿನನ ಸ್ಖಲಿತ ವಾಕ್ತ್ವ ಎಲ್ಲಿ ಎಡವಿದಾನೆ ಅನ್ನೋ ಒಂದು ಅಂಶವನ್ನ ಇಲ್ಲಿ ತೋರಿಸ್ತಾ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. 151ನೇ ಸುಧಾಮೂಲ. ನನು ನ ಸುಖಂ ತಾರತಮ್ಯೋಪೇತಂ ಕಿಂತು ದುಃಖಂ ಭಾವಭೂತಂ ತಾರತಮ್ಯೋಪೇತಂ ತದಭಾವಶ್ಚ ಸುಖಂ ತದ್ ಯಾವತ್ ನಿವರ್ತತೆ ತಾವತ್ ಸುಖಮಿತಿ ಪ್ರತೀಯತೆ. ಇನ್ನೊಂದ್ ರೀತಿ ವಾದಕ್ಕೆ ಚರ್ಚೆ ಶುರು ಮಾಡ್ದ. ಅಲ್ಲ, ನೀವ್ ಇದುವರೆಗೆ ಏನ್ ಹೇಳಿದ್ರಿ, ಸುಖದಲ್ಲಿ ತಾರತಮ್ಯ ಇಲ್ಲ, ನೀವು ಕನ್ಫ್ಯೂಷನ್ ಆಗ್ತಾ ಇದ್ರಿ, ಕನ್ಫ್ಯೂಷನ್ ಆಗ್ಬೇಡಿ ಅಂತ ನಮ್ಗೆ ಜಿನ ಹೇಳ್ತಾರೆ, ಅಂದ್ರೆ ಜೈನ ಮತದವ್ರು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಈಗ ನೀವು ಮೊದಲು ನೀರನ್ನು ಕುಡಿದ್ರಿ, ಆಮೇಲೆ ಹಾಲನ್ನು ಕುಡಿದ್ರಿ. ನೀವೇನ್ ಅನ್ಕೊಳ್ತಾ ಇದ್ರಿ, ನೀರನ್ನು ಕುಡ್ದಾಗ ಆದ ಆನಂದ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಆನಂದ ನಂಗೆ ಹಾಲನ್ನು ಕುಡ್ದಾಗ ಆಯ್ತು ನೀವು ಅನ್ಕೊಳ್ತಾ ಇದ್ರಿ. ತಪ್ಪು. ಅದೇನಾಗಿದೆ, ಈ ದುಃಖ ಇದೆಯಲ್ಲ, ಆ ದುಃಖ ಅದು ಭಾವವಸ್ತು. ದುಃಖದಲ್ಲಿ ತಾರತಮ್ಯ ಇದೆ. ಈಗ ಏನಾಯ್ತು,
ತುಂಬಾ ದುಃಖ ಇತ್ತು, ಏನೋ ತುಂಬಾ ಬಾಯಾರಿಕೆ ಆಗೋಗಿದೆ, ಸಿಕ್ಕಾಬಟ್ಟೆ ಬಾಯಾರಿಕೆ, ಸಿಕ್ಕಾಬಟ್ಟೆ. ಅವ್ನು ನೀರನ್ನ ಕುಡ್ದಾಗ ಒಂದಿಷ್ಟು ಬಾಯಾರಿಕೆ ಹೋಯ್ತು, ಇನ್ನೂ ಒಂದ್ ಸ್ವಲ್ಪ ಇತ್ತು. ಅದು ಹಾಲು ಕುಡ್ದಾಗ ಅಬ್ಬಾ ಪೂರ್ಣ ತೃಪ್ತಿ ಆಯ್ತು. ಅಂದ್ರೇನು, ಇರೋ ದುಃಖ ಹೋಯ್ತು. ಇನ್ನೂ ಏನೋ ಬೇಕಾದದ್ದು ಕುಡ್ದ, ಜ್ಯೂಸ್ ಇನ್ನೇನಾದ್ರು ಕುಡ್ದ, ಇನ್ನೂ ದುಃಖ ಹೋಯ್ತು. ಅಷ್ಟೇ, ಸುಖ ಆಯ್ತು ಜಾಸ್ತಿ ಅಂತ ಹೇಳಲ್ಲ, ಇರೋ ದುಃಖ ಹೋಯ್ತು 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 ಅಂತ ಹೇಳ್ತೀವಿ. ಅಂದ್ರೆ ದುಃಖದಲ್ಲಿ ತುಂಬಾ ವೈವಿಧ್ಯ ಇದೆ. ಎಷ್ಟೆಷ್ಟು ನಾವು ಒಳ್ಳೇದನ್ನ ಆಶ್ರಯಿಸ್ತೀವೋ ಅಷ್ಟಷ್ಟು ದುಃಖ ಹೋಗ್ತಾ ಇದೆ ಹೊರತು ಸುಖ ಹೆಚ್ಚಾಗ್ತಾ ಇರೋದಲ್ಲ. ನಿಮಗೆ ಭ್ರಮೆ ಸುಖ ಜಾಸ್ತಿ ಆಗ್ತಾ ಇದೆ ಅಂತ, ಇರೋ ದುಃಖ ಜಾಸ್ತಿ ಹೋಗಿತ್ತು ಅಂತ ಅರ್ಥ. ಇದು ಹೇಗಾಯ್ತು ಅಂದ್ರೆ, 100 ಮಂತ್ರ ಗಾಯತ್ರಿ ಜಪ ಮಾಡ್ದ, ಅವಾಗ ಒಂದಿಷ್ಟು ದುಃಖ ಹೋಯ್ತು, ಸುಖ ಆಯ್ತು ಅಂತ ಇವನು ಅನ್ಕೊಂಡಿದ್ದಾನೆ, ಸರಿ. 1000 ಗಾಯತ್ರಿ ಮಂತ್ರ ಜಪ ಮಾಡ್ದ, ಇನ್ನೊಂದಿಷ್ಟು ಸುಖ ಜೀವನದಲ್ಲಿ ಒಳ್ಳೇದಾಗ್ಲಿಕ್ಕೆ ಶುರು ಆಯ್ತು. ಅದು ಸುಖ ಆಗಿದ್ದಲ್ಲ, ಹೆಚ್ಚು ಸುಖ ಸಿಕ್ಕಿದ್ದಲ್ಲ, ಇರೋ ದುಃಖ ಎಲ್ಲ ಇನ್ನೂ ಹೆಚ್ಚು ಹೋಗಿದ್ದು ಅಂತ ಅರ್ಥ. ಇರೋ ದುಃಖಗಳು ಜಾಸ್ತಿ ಹೋಗ್ತಾ ಇದೆ ಅಂತ ಅರ್ಥ ಹೊರತು ಸುಖ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅಂತ ಸ್ವಲ್ಪ ನಮ್ಗೆ ಗೊಂದಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಯಾವತ್ ದುಃಖಂ ನಿವರ್ತದೆ ತಾವತ್ ಸುಖಂ. ನಿಮ್ಗೆ 10% ದುಃಖ ಹೋಯ್ತಾ, ಅಯ್ಯೋ ನಂಗೆ ಸುಖ ಆಯ್ತು. 20% ದುಃಖ ಹೋಯ್ತಾ, ಇನ್ನೂ ಸ್ವಲ್ಪ ಜಾಸ್ತಿ ಸುಖ ಆಯ್ತು ನಿಮ್ಗೆ ಅನ್ನಿಸ್ತಾ ಇದೆ. ವಸ್ತುತಃ ಅದಲ್ಲ, ಅಲ್ಲಿ ದುಃಖ ಜಾಸ್ತಿ ಹೋಗಿದೆ ಅಂತ ಅರ್ಥ. 40% ದುಃಖ ಹೋದಾಗ ಅಯ್ಯೋ ಇನ್ನೂ ಜಾಸ್ತಿ ಸುಖ ಆಯ್ತು. ಇಲ್ಲ, ಸುಖದಲ್ಲಿ ಜಾಸ್ತಿ ಏರುಪೇರಿಲ್ಲ, ದುಃಖದ ಅಭಾವ. ದುಃಖ ಅದು ಹೋಗ್ತಾ ಇದೆಯಲ್ಲ, ಆ ದುಃಖ ಹೋಗೋದ್ರಿಂದ ನಿಮಗೆ ಸುಖ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ, ವಾಸ್ತವಿಕವಾಗಿ ಹಾಗಲ್ಲ ಅಂತ ಇದನ್ನ ಮತ್ತೆ ಅವನು ಪ್ರತಿಪಾದನೆ ಮಾಡ್ತಾನೆ. ನಚ ಪ್ರತಿಯೋಗಿ ರೂಪ ಉಪಾಧಿ ನಿಮಿತ್ತ ತಾರತಮ್ಯೋಪಲಬ್ಧಿ ತಾತ್ವಿಕಂ ತದ್ ಉಪಪಾದಯಿತು. ಇಷ್ಟಾದ್ರೆ ನೀವು ಯಾವ್ದೋ ಒಂದು ದುಃಖದಲ್ಲೇ ವೈಷಮ್ಯ ಇದೆ, ದುಃಖದಲ್ಲಿ ವ್ಯತ್ಯಾಸಗಳಿದೆ, ತಾರತಮ್ಯ ಇದೆ, ಅದರಿಂದಾಗಿ ಸುಖದಲ್ಲೂ ತಾರತಮ್ಯ ಇದೆ ಅಂತ ಹೇಳ್ತೀರಿ. ಆದ್ರೆ ಇದೆಲ್ಲೂ ಕಂಡಿಲ್ಲ. ಹೀಗೆಲ್ಲ ಸುಳ್ಳು ಹೇಳ್ಬೇಡಿ. ಯಾರು ಕೂಡ ಈಗ ದುಃಖ ಹೋಗ್ತಾ ಇದೆ ಜಾಸ್ತಿ ಆದ್ರಿಂದಾಗಿ ಸುಖ ಅಷ್ಟೇ ಜಾಸ್ತಿ ಆಗ್ತಾ ಇದೆ, ಭಯ ಬರ್ತಾ ಇದೆ ಯಾರು ಹೇಳಲ್ಲ. ದುಃಖ ಹೋಗ್ತಾ ಇದೆ, ಸುಖ ಆಯ್ತು ಅಂದ್ರೆ ದುಃಖ ಹೋಗಿದೆ ಅಂತಾನೆ ಅರ್ಥ. ಇನ್ನೂ ಈಗ ಬಾಯಾರಿಕೆ ಆಯ್ತು, ಅವನು ಘಟ ನೀರನ್ನೆಲ್ಲ ಕುಡ್ದ, ಚೆನ್ನಾಗೆ ಕುಡ್ದಿದ್ದಾನೆ, ಆರಾಮಾಗಿ ಎಲ್ಲಾ ದುಃಖ ಹೋಗಿದೆ. ಆಮೇಲೆ ತಂದು ಕೊಟ್ರು, ಹೊಟ್ಟೆ ತುಂಬಿತ್ತು, ಇನ್ನೊಂದ್ ಸ್ವಲ್ಪ ತಗೋಣ ಅಂತ ಕ್ಷೀರಪಾನ ಮಾಡ್ದ, ಇನ್ನೂ ಆನಂದ ಆಯ್ತು. ವಾಸ್ತವಿಕ ದುಃಖ ಎಲ್ಲ ಹೋಗಿದೆ, ಇನ್ನೇನ್ ದುಃಖ ಉಳ್ಕೊಂಡಿದೆ ಅದರಲ್ಲಿ. ಇದೆಲ್ಲ ಅನುಭವ ವಿರುದ್ಧವಾಗಿ ಹೇಳ್ತಾ ಇರೋದು ಜೈನರು. ಅಂದ ಎಷ್ಟೆಷ್ಟು ದುಃಖ ಹೋಗುತ್ತೋ ಅಷ್ಟೆಷ್ಟು ಸುಖ ಆಗತ್ತೆ ಅನ್ನೋದು ಅಷ್ಟೇ, ಸುಖದಲ್ಲಿ ತಾರತಮ್ಯ ಇಲ್ಲ. ಈ ತರ ಎಲ್ಲ ಯಾಕೆ ವಿವಾದ ಮಾಡೋದು? ಕೇವಲ ವಾದಕ್ಕೆ ಕೂತಿದ್ದಾರೆ, ಏನಾರು ಹೇಳ್ಬೇಕು ಹೇಳ್ತಾ ಇದ್ದಾರೆ. ವಿಷಯ ಭೋಗ ಅತಿರೇಕೋಪಾದಾನಂಚ ದುಃಖಾತಿರೇಕ ವ್ಯವಸ್ಥಿತಂ. ಅಲ್ಲ, ಒಂದೇ ಪ್ರಶ್ನೆ. ಈಗ ಒಬ್ಬ ಒಂದ್ ಸ್ವೀಟ್ ತಿಂದ್ಮೇಲೆ ಒಂದ್ ದುಃಖ ಹೋಯ್ತೋ ಇಲ್ವೋ, ಸುಖ ಆಯ್ತಲ್ವಾ, ಮತ್ತೆ ಯಾಕೆ ಇನ್ನೊಂದ್ ಸ್ವೀಟ್ ತಿನ್ಲಿಕ್ಕೆ ಹೋಗ್ತಾನೆ, ಮತ್ತೆ ಇನ್ನೊಂದ್ ಯಾವ ಸ್ವೀಟ್ ತಿನ್ಲಿಕ್ಕೆ ಹೋಗ್ತಾನೆ ಅಂತ ಪ್ರಶ್ನೆ ಕೇಳ್ಬೇಕೀಗ. ವಿಷಯ ಭೋಗ ಯಾಕೆ ಜಾಸ್ತಿ ಮಾಡ್ತಾನೆ? 2 ಸಾಕಲ್ಲ, 3 ಸಾಕಲ್ಲ ಅಂದ್ರೆ ಅದು ಎಷ್ಟೆಷ್ಟು ಸ್ವೀಟ್ ತಿಂತಾನೋ ಅಷ್ಟಷ್ಟು ಅವನಿಗೆ ದುಃಖ ಹೋಗತ್ತಂತೆ. ಏನ್ ದುಃಖ? ಅಯ್ಯೋ ನನಗೆ ಇದು ಬೇಕಾಗಿತ್ತು, ಅಯ್ಯೋ ಇದನ್ನ ತಿಂದೆ ಅದೇ ಒಂಥರ ಮನಸ್ಸಲ್ಲಿ ಏನೋ ಒಂಥರ, ಅಯ್ಯೋ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು, ಅಯ್ಯೋ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು ಅನ್ ಮನಸ್ಸಲ್ಲಿ ಒಂದ್ ಇರತ್ತರ ದುಃಖ ಸಿಗ್ಲಿಲ್ಲ ಅಂತ. ಒಂದ್ಸಲಿ ಹಾಕಿಸ್ಕೊಂಡ್ರು, 1-2 ಸಲ ಹಾಕಿಸ್ಕೊಂಡಾಗ ದುಃಖ ಪರಿಹಾರ ಇತ್ತು. ಅಯ್ಯೋ ಇನ್ನೂ ಬೇಕು ಅಂತ ಅನಿಸ್ತಾ ಇರತ್ತೆ, ಆದ್ರೆ ಹಾಕ್ದಿದ್ರೆ ಮುಂದೆ ಹೋಯ್ತು ಕತೆ. ಆದ್ರೆ ಮತ್ತೆ ಯಾಕೆ ಬಯಸು ಅಂದ್ರೆ, ಆ ಮನಸ್ಸಿನ ಒಂದು ವಾಂಛೆ ಇದೆಯಲ್ಲ, ಆಸೆ ಅನ್ನೋ ದುಃಖ ಇದೆಯಲ್ಲ, ಆ ದುಃಖ ಎಷ್ಟೆಷ್ಟು ಕಳ್ಕೊಳ್ಳಿಕ್ ಸಾಧ್ಯನೋ ಅದಕ್ಕೋಸ್ಕರ ಜಾಸ್ತಿ ವಿಷಯ ಭೋಗ ತಗೊಳ್ಳೋದು ಹೊರತು ನಿಜವಾಗಿ ಯಾವುದೇ ರೀತಿ ಈ ಸುಖದಲ್ಲಿ ತಾರತಮ್ಯ ಇಲ್ಲ ಅಂತ ಈ ಜೈನ ಮತದ ಸಿದ್ಧಾಂತವಾಗಿ ಮುಂದೆ ಮಂಡನೆ ಮಾಡ್ತಾರೆ. ಆದ್ರೆ ಅದನ್ನೊಂದು ಖಂಡನೆ ಮಾಡ್ತಾರೆ ಮುಂದೆ, ಈ ಪಕ್ಷನೂ ಸರಿ ಇಲ್ಲ. ಯಾಕೆಂದ್ರೆ ನಿಮ್ಮನ್ನ ನಾವು ಪ್ರತಿಜ್ಞೆ ಮಾಡ್ಬಿಡಿದೀವಿ ಮೊದಲೇ, ನೀವು ಅಸ್ಖಲಿತವಾಗಲ್ಲ ಅಂದ್ರೆ ನಿಮ್ಮ ಮಾತು ತಪ್ಪಾಗಿದೆ, ಅದ್ ಹೇಗೆ ಅಂತ ನಾವು ತೋರಿಸೋವರೆಗೂ ಬಿಡಲ್ಲ. ಅದನ್ನ ಮತ್ತೆ ಅದನ್ನ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮಗೆ ಜಯತೀರ್ಥರು ಸ್ಪಷ್ಟಪಡಿಸ್ತಾರೆ ಅಂದ್ರೆ, ಜಗತ್ನಲ್ಲಿ ಭಾವ ವಸ್ತು ಅಂದ್ರೆ ಏನು, ಅಭಾವ ವಸ್ತು ಅಂದ್ರೆ ಏನು, ಭಾವಾಭಾವ ಅಂದ್ರೆ ಏನು, ಈ ಶಬ್ದಗಳ ಸರಿಯಾದ ಪರಿಚಯ ಇಲ್ಲಿ ಆಗ್ಬಿಡುತ್ತೆ. ಇದು ಎಲ್ಲೆಲ್ಲಿ ಸಿಗತ್ತೆ ನಮ್ಗೆ? ತತ್ವ ಸಂಖ್ಯಾನ, ತತ್ವ ವಿವೇಕ, ಬೇರೆ ಕಡೆ ಈ ವಿಷಯಗಳೆಲ್ಲ ಇದೆ. ಆ ಎಲ್ಲಾ ವಿಷಯಕ್ಕೊಂದು ಮೂಲ ಆಧಾರ ಸ್ತಂಭವಾಗಿ ಈ ಸುಧಾಭಾಗ ಬಂದಿದೆ. ಅದರಿಂದ ಇದನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಅದೆಲ್ಲ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಕುರುವಂತರ್ಗತ ವ್ಯಾಸತೀರ್ಥ ಕುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ.